ನಾಪತ್ತೆಯಾಗಿದ್ದ ನೇಪಾಳದ ತಾರಾ ವಿಮಾನ ಸಿಕ್ಕಿದ್ದೆಲ್ಲಿ? ಶಾಲೆಯಲ್ಲಿ ಯೋಗಾಭ್ಯಾಸದ ತರಗತಿಗಳು. ಸಿಎಂ ಹೇಳಿದ್ದೇನು? ಬೋರ್ಗರೆವ ಜಲಪಾತದಡಿ ಮಸ್ತಿ ತಂದ ಆಪತ್ತು ಎಂಥದ್ದು? ಹುಟ್ಟೂರಲ್ಲಿ ಕನ್ವರ್ ಲಾಲ್ ಬರ್ತ್ಡೇ ಹೇಗಿತ್ತು ಸೆಲೆಬ್ರೇಷನ್? ಲಖೀಂಪುರ ಬಳಿ ಬೀದರ್ ಟೆಂಪೋ ಅಪಘಾತವಾಗಿದ್ದು ಹೇಗೆ? ಯೋಗಿಗೆ ಕರೆ ಮಾಡಿದ ಬೊಮ್ಮಾಯಿ ಹೇಳಿದ್ದೇನು? ನಾಪತ್ತೆಯಾಗಿದ್ದ ನೇಪಾಳದ ತಾರಾ ವಿಮಾನ ಪತ್ತೆಯಾಗಿದ್ದು ಎಲ್ಲಿ? ಇವೆಲ್ಲವನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ಉತ್ತರ ಪ್ರದೇಶದ ಲಖೀಂಪುರ ಕೇರಿ ಬಳಿ ಭೀಕರ ಅಪಘಾತ ಸಂಭವಿಸಿ ಬೀದರ್ನ ಒಂದೇ ಕುಟುಂಬದ 7 ಜನರು ಮೃತಪಟ್ಟಿದ್ದಾರೆ. ಬೀದರ್ ನಗರದ ಗುಂಪಾ ಕಾಲೋನಿಯ 7 ಜನರು ಅಯೋಧ್ಯೆಗೆ ತೆರಳುತ್ತಿದ್ರು. ಆದರೆ ಪ್ರವಾಸಿಗರು ತೆರಳುತ್ತಿದ್ದ ಟೆಂಪೋ ಟ್ರಾವೆಲರ್ಗೆ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ 7 ಜನರು ಸ್ಥಳದಲ್ಲೇ ಸಾವಿಗೀಡಾಗಿದ್ದಾರೆ. ಲಖೀಂಪುರ ಖೇರಿ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತ ನಡೆದಿದೆ. ಘಟನೆ ಬಗ್ಗೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಸಂತಾಪ ಸೂಚಿಸಿದ್ದಾರೆ. ಯುಪಿ ಅಪಘಾತದಲ್ಲಿ ಬೀದರ್ ಮೂಲದ 7 ಜನ ಸಾವನ್ನಪ್ಪಿರುವ ಘಟನೆಗೆ ಸಂಬಂಧಿಸಿದಂತೆ ಯುಪಿ ಸಿಎಂ ಯೋಗಿ ಜೊತೆ ಬಸವರಾಜ ಬೊಮ್ಮಾಯಿ ಮಾತುಕತೆ ನಡೆಸಿದ್ದಾರೆ. ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆ ನೀಡುವಂತೆ ಯುಪಿ ಸಿಎಂಗೆ ಮನವಿ ಮಾಡಿರುವ ಬೊಮ್ಮಾಯಿ, ಮೃತದೇಹಗಳನ್ನು ರಾಜ್ಯಕ್ಕೆ ಕಳುಹಿಸಿಕೊಡಲು ಸೂಕ್ತ ವ್ಯವಸ್ಥೆ ಮಾಡಿ ಎಂದು ಯೋಗಿಗೆ ಸಿಎಂ ಬೊಮ್ಮಾಯಿ ಮನವಿ ಮಾಡಿದ್ದಾರೆ. ನಾಪತ್ತೆಯಾಗಿದ್ದ ನೇಪಾಳದ ತಾರಾ ಏರ್ಲೈನ್ಸ್ ವಿಮಾನ ಕೋವಾಂಗ್ನಲ್ಲಿ ಪತ್ತೆಯಾಗಿದೆ. ಇಂದು ಬೆಳಗ್ಗೆ 9:55ಕ್ಕೆ ಪೋಖ್ರಾದಿಂದ ಹೊರಟಿದ್ದ ತಾರಾ ಏರ್ ಸಂಸ್ಥೆಗೆ ಸೇರಿದ NAET ಡಬಲ್ ಇಂಜಿನ್ ವಿಮಾನದಲ್ಲಿ 4 ಭಾರತೀಯರು 3 ಜಪಾನಿ ಪ್ರಜೆಗಳು ಸೇರಿದಂತೆ 22 ಜನರು ಪ್ರಯಾಣಿಸುತ್ತಿದ್ದರು. ಮಾರ್ಗ ಮಧ್ಯೆ ವಿಮಾನ ನಾಪತ್ತೆಯಾಗಿತ್ತು. ಪೈಲಟ್ನ ಮೊಬೈಲ್ ಸಿಗ್ನಲ್ ಆಧರಿಸಿ ವಿಮಾನ ಪತ್ತೆ ಮಾಡಲಾಗಿದ್ದು, ಸದ್ಯ ಕೋವಾಂಗ್ನಲ್ಲಿ ವಿಮಾನ ಪತ್ತೆಯಾಗಿದೆ ಎಂದು ತಿಳಿದು ಬಂದಿದೆ. ಮುಂದಿನ ವರ್ಷದಿಂದ ಯೋಗಾಭ್ಯಾಸ ತರಗತಿಗಳು ಬರಲಿವೆ ಎಂದು ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದವರು, ಕೋವಿಡ್ನಿಂದ ಶಾಲಾ ಕಾಲೇಜು ಮಕ್ಕಳು ಒತ್ತಡದಲ್ಲಿದ್ದಾರೆ. ಒತ್ತಡ ರಹಿತ ವಿದ್ಯಾಭ್ಯಾಸ ಮಾಡುವ ವಾತಾವರಣವಿರಬೇಕು. ಈ ಹಿನ್ನೆಲೆಯಲ್ಲಿ ಯೋಗಾಭ್ಯಾಸ ಪರಿಚಯ ಮಾಡಲಾಗ್ತಿದೆ. ಹೈಸ್ಕೂಲು ಕಾಲೇಜುಗಳಲ್ಲಿ ಯೋಗಾಭ್ಯಾಸ ತರಗತಿ ಬರಲಿವೆ. ಈ ಸಂಬಂಧ ಪರಿಣತರ ಜತೆ ಚರ್ಚೆ ಮಾಡ್ತೇವೆ. ಬಳಿಕ ಯೋಗ ಪಠ್ಯ ಸಿದ್ಧಪಡಿಸುತ್ತೇವೆ ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ಸಿಎಂ ಕನಸು ಕಾಣುವ ದಲಿತ ನಾಯಕರು ಹುಚ್ಚರು ಎಂಬ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಹೇಳಿಕೆಗೆ ಪರಮೇಶ್ವರ್ ತಿರುಗೇಟು ನೀಡಿದ್ದಾರೆ. ಬಿಜೆಪಿಯವರು ದಲಿತರನ್ನ ಸಿಎಂ ಮಾಡಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಹೀಗಾಗಿ ನನ್ನ ಹೆಸರು ಮತ್ತು ಖರ್ಗೆ ಹೆಸರನ್ನ ನಾರಾಯಣಸ್ವಾಮಿಯೇ ಹೇಳಿದ್ದಾರೆ. ನಮ್ಮ ಪಕ್ಷದ ಬಗ್ಗೆ ಕೇಂದ್ರ ಸಚಿವ ನಾರಾಯಣಸ್ವಾಮಿಗೆ ಏನ್ ಗೊತ್ತು? ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರಿಗೂ ಅವಕಾಶ ಇದೆ ಎಂದು ಬೆಂಗಳೂರಲ್ಲಿ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಪಠ್ಯಪುಸ್ತಕ ಪರಿಷ್ಕರಣೆ ಸಮಿತಿ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥ ವಿರುದ್ಧ ಕ್ರಮಕ್ಕೆ ಆಗ್ರಹ ಹೆಚ್ಚಾಗಿದೆ. ನಾಡಗೀತೆ ತಿರುಚಿದ ಆರೋಪ ಸಂಬಂಧ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ಸ್ವತಃ ನಿರ್ಮಲಾನಂದನಾಥ ಶ್ರೀಗಳು ಪತ್ರ ಬರೆದಿದ್ರು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಿಎಂ, ಶ್ರೀಗಳ ಪತ್ರವನ್ನ ಗಂಭೀರವಾಗಿ ಪರಿಗಣಿಸಿದ್ದೇವೆ ಅಂತ ತಿಳಿಸಿದ್ದಾರೆ. ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಜೊತೆ ಚರ್ಚಿಸಿ ಕ್ರಮ ಕೈಗೊಳ್ಳುತ್ತೇವೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಪಿಎಸ್ಐ ನೇಮಕಾತಿ ಪರೀಕ್ಷೆ ಅಕ್ರಮದ ತನಿಖೆ ಚುರುಕು ಪಡೆದಿದ್ದು, ಕಿಂಗ್ಪಿನ್ಗಳ ಜೊತೆ ಅನೇಕರು ಮಧ್ಯವರ್ತಿಗಳಾಗಿ ಕೆಲಸ ಮಾಡಿರೋದು ಪತ್ತೆಯಾಗಿದೆ. ಮಧ್ಯವರ್ತಿಗಳ ಮೂಲಕವೇ ಅಭ್ಯರ್ಥಿಗಳ ಜೊತೆ ಕಿಂಗ್ಪಿನ್ ರುದ್ರಗೌಡ ಪಾಟೀಲ್ ಡೀಲ್ ಮಾಡಿದ್ದಾನೆ. ಅಲ್ಲದೆ ಅಭ್ಯರ್ಥಿಗಳನ್ನ ಕರೆತಂದ ಮೀಡಿಯೇಟರ್ಗಳಿಗೆ ಕಿಂಗ್ಪಿನ್ ರುದ್ರಗೌಡ ಪಾಟೀಲ್ ತಲಾ 5 ರಿಂದ 10 ಲಕ್ಷದವರೆಗೆ ಹಣ ನೀಡಿದ್ದಾನೆ ಅಂತ ಹೇಳಲಾಗ್ತಿದೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಗುಲಗಳಲೆ ಕ್ರಾಸ್ನಲ್ಲಿ ಕಾಡಾನೆಗಳು ಆತಂಕ ಸೃಷ್ಟಿಸಿದ್ವು. ವಾಹನಗಳು ಸಂಚರಿಸುತ್ತಿದ್ದಾಗಲೇ ಆನೆಗಳು ರಸ್ತೆಗೆ ಎಂಟ್ರಿ ಕೊಟ್ಟಿದ್ದರಿಂದ ಆನೆ ದಾಳಿಯಿಂದ ಸವಾರನೊಬ್ಬ ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಾನೆ. ವಾಹನಗಳಿದ್ದ ಕಡೆಗೆ ಆನೆಗಳು ಹೋಗ್ತಿದ್ದಂತೆ ಸವಾರರು ಚಾಲಕರು ತಮ್ಮ ವಾಹನಗಳನ್ನು ತಿರುಗಿಸಿಕೊಂಡು ಅಪಾಯದಿಂದ ಪಾರಾದ್ರು. ತುಮಕೂರು ಜಿಲ್ಲೆಯ ರಂಗಾಪುರ ಗ್ರಾಮದಲ್ಲಿ ಪ್ರತ್ಯಕ್ಷವಾದ ನಾಗರಹಾವೊಂದನ್ನು ರಕ್ಷಿಸಲಾಗಿದೆ. ಗ್ರಾಮದ ರಂಗನಾಥ್ ಅನ್ನೋರು ತಮ್ಮ ಮನೆ ಬಳಿ ಬಿಟ್ಟಿದ್ದ ಶೂ ಒಳಗೆ ಹಾವು ಸೇರಿತ್ತು. ಈ ವೇಳೆ ವಿಷಯ ತಿಳಿದು ಸ್ಥಳಕ್ಕೆ ಬಂದ ಉರಗ ತಜ್ಞ ದಿಲೀಪ್ ನಾಗರಹಾವನ್ನ ಸೆರೆ ಹಿಡಿದಿದ್ದಾರೆ. ಬಳಿಕ ಸುರಕ್ಷಿತವಾಗಿ ಹಾವನ್ನ ಕಾಡಿಗೆ ಬಿಟ್ಟಿದ್ದಾರೆ. ಪಂಪ್ ಸೆಟ್ ಕದ್ದಿದ್ದಕ್ಕೆ ಹತ್ಯೆ ಮಾಡಲಾಯಿತಾ? ಫುಟ್ಬಾಲ್ ಆಡುವ ಯುವಕನಿಂದ ಬಯಲಾದ ರಹಸ್ಯವೇನು? ಟ್ರಾನ್ಸ್ಪೋರ್ಟ್ ಮಾಲೀಕ ನೇಣಿಗೆ ಶರಣಾಗಿದ್ದೇಕೆ? ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9 ನಲ್ಲಿ.
ಸಂಶೋಧನೆ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳ ಒಕ್ಕೂಟ ನಾಳೆ ಬೆಂಗಳೂರು ವಿವಿ ಬಂದ್ಗೆ ಕರೆ ಕೊಟ್ಟಿದೆ. ತರಗತಿ ಬಹಿಷ್ಕರಿಸಿ ನಾಳೆ ಬೆಳಗ್ಗೆ 10 ಗಂಟೆಯಿಂದ ವಿವಿ ಆಡಳಿತ ಕಚೇರಿ ಮುಂಭಾಗ ಅಹೋರಾತ್ರಿ ಧರಣಿ ನಡೆಸಲು ಒಕ್ಕೂಟ ನಿರ್ಧರಿಸಿದೆ. ವಿವಿ ಪ್ರಭಾರ ವಿತ್ತಾಧಿಕಾರಿ ಆರ್ ಜಯಲಕ್ಷ್ಮಿ ವಿದ್ಯಾರ್ಥಿಗಳ ವಿರುದ್ಧ ದೂರು ನೀಡಿದ್ದು ವಿದ್ಯಾರ್ಥಿಗಳ ಧರಣಿಗೆ ಕಾರಣವಾಗಿದೆ. ಹೀಗಾಗಿ ದೂರು ಹಿಂಪಡೆಯುವಂತೆ ಸ್ಟೂಡೆಂಟ್ಸ್ ಆಗ್ರಹಿಸಿ ನಾಳೆ ವಿವಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಜ್ಞಾನ ಭಾರತಿ ಠಾಣೆಯಲ್ಲಿ ವಿತ್ತಾಧಿಕಾರಿ ಕುಲಪತಿ ವಿರುದ್ಧ ವಿದ್ಯಾರ್ಥಿಗಳು ಪ್ರತಿ ದೂರು ದಾಖಲಿಸಿದ್ದಾರೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿವಿಗೆ ಬೆಂಗಳೂರು ವಿಶ್ವವಿದ್ಯಾಲಯ ಕುಲಪತಿ ಹಣ ರಿಲೀಸ್ ಮಾಡಿರುವುದು ಇಷ್ಟೆಲ್ಲ ರಾದಂತಕ್ಕೆ ಕಾರಣವಾಗಿದೆ. 28 ಕೋಟಿ ರು ಹಣವನ್ನ ವಿವಿ ಕುಲಪತಿ ಪ್ರೊಫೆಸರ್ ವೇಣುಗೋಪಾಲ್ ವಿಶ್ವೇಶ್ವರಯ್ಯ ತಾಂತ್ರಿಕ ವಿವಿಗೆ ವರ್ಗಾವಣೆ ಮಾಡಿದ್ದಾರೆ. ಇದು ವಿದ್ಯಾರ್ಥಿಗಳನ್ನ ರೊಚ್ಚಿಗೆಬ್ಬಿಸಿದ್ದು ಹಣ ವರ್ಗಾವಣೆ ಮಾಡೋ ಹಾಗಿಲ್ಲ ಅಂತ ವಾದಿಸಿದ್ದಾರೆ. ನಾಳೆಗೆ ಪ್ರತಿಭಟನೆಗೆ ಪ್ರಗತಿಪರ ದಲಿತ ಸಂಘಟನೆಗಳು ವಿದ್ಯಾರ್ಥಿಗಳಿಗೆ ಸಾಥ್ ನೀಡಲಿವೆ ಎನ್ನಲಾಗಿದೆ. ರಾಜ್ಯಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಲು ಜೆಡಿಎಸ್ನ ಕುಪೇಂದ್ರ ರೆಡ್ಡಿ ರಣತಂತ್ರ ರೂಪಿಸಿದ್ದು ಕಾಂಗ್ರೆಸ್ ಹೆಚ್ಚುವರಿ ಮತ ಗಿಟ್ಟಿಸಲು ಪ್ಲಾನ್ ಮಾಡಿದ್ದಾರೆ. ರಾಜ್ಯಸಭಾ ಚುನಾವಣೆ ವಿಚಾರವಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಜೊತೆ ಮಾತುಕತೆ ನಡೆಸಿದ್ದಾರೆ. ಡಿಕೆಶಿ ಬಳಿಕ ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕ ಬಿಕೆ ಹರಿಪ್ರಸಾದ್ರನ್ನ ಭೇಟಿಯಾಗಿ ಕುಪೇಂದ್ರ ರೆಡ್ಡಿ ಚರ್ಚಿಸಿದ್ರು. ಜೆಡಿಎಸ್ ಅಭ್ಯರ್ಥಿ ಗೆಲ್ಲಲು ಹೆಚ್ಚುವರಿ ಮತ ಅವಶ್ಯಕತೆಯಿದೆ. ಹೀಗಾಗಿ ಕುಪೇಂದ್ರ ರೆಡ್ಡಿ ಭೇಟಿ ಮಹತ್ವ ಪಡೆದುಕೊಂಡಿದೆ. ರಾಜ್ಯಸಭೆ ಚುನಾವಣೆ ಕುರಿತ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಅಸಮಾಧಾನಕ್ಕೆ ಕಾರಣವಾಗಿದೆ ಅಂತ ಹೇಳಲಾಗ್ತಿದ್ದು ಸ್ಥಳೀಯ ನಾಯಕರ ಆಯ್ಕೆ ಬೇಡಿಕೆಗೆ ಮನ್ನಣೆ ಸಿಕ್ಕಿಲ್ಲ ಎನ್ನಲಾಗಿದೆ. ರಾಜ್ಯ ಕಾಂಗ್ರೆಸ್ ನಾಯಕರ ತೀವ್ರ ಅಸಮಾಧಾನದ ನಡುವೆಯೇ ನಾಳೆ ಜಯರಾಮ್ ರಮೇಶ್ ನಾಮಪತ್ರ ಸಲ್ಲಿಸಲಿದ್ದಾರೆ. ರಾಜ್ಯ ನಾಯಕರ ಆಯ್ಕೆಗೆ ಹೈಕಮಾಂಡ್ ಬಳಿ ಬೇಡಿಕೆ ಇಡಲಾಗಿತ್ತು. ಆದರೆ ಜಯರಾಮ್ ರಮೇಶ್ಗೆ ಮಣೆ ಹಾಕಿದ್ದು ವರಿಷ್ಠರ ಮಾತಿಗೆ ಕಟ್ಟು ಬಿದ್ದು ಡಿಕೆಶಿ ಬೆಂಬಲ ನೀಡುತ್ತಿದ್ದಾರಂತೆ. ಚುನಾವಣೆ ವರ್ಷದಲ್ಲೂ ರಾಜ್ಯ ನಾಯಕರಿಗೆ ಅವಕಾಶ ಏಕಿಲ್ಲ ಅಂತ ವರಿಷ್ಠರ ನಿರ್ಧಾರಕ್ಕೆ ಸ್ಥಳೀಯ ನಾಯಕರು ಬೇಸರ ಹೊರಹಾಕಿದ್ದಾರೆ. ವಿಆರ್ ಸುದರ್ಶನ್, ಮುದ್ದ ಹನುಮೇಗೌಡ, ಎಚ್ ಮುನಿಯಪ್ಪ ಸೇರಿ ಹಲವರು ರಾಜ್ಯಸಭೆ ಆಯ್ಕೆ ನಿರೀಕ್ಷೆಯಲ್ಲಿದ್ದರು. ಆದರೆ ರಾಜ್ಯ ಕೈ ನಾಯಕರ ಬೇಡಿಕೆಗೆ ಎಐಸಿಸಿ ಕುಮ್ಮತ್ತು ನೀಡಿಲ್ಲ. ಹೀಗಾಗಿ ಎಐಸಿಸಿ ಚಿಂತನ ಶಿಬಿರದ ನಿರ್ಧಾರಗಳ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಆಗಲಿ ಇಂದಿಗೆ 6 ತಿಂಗಳು. ಹೀಗಾಗಿ ಪುನೀತ್ ಸಮಾಧಿಗೆ ಕುಟುಂಬಸ್ಥರು ಪೂಜೆ ಸಲ್ಲಿಸಿದ್ರು. ಕಂಠೀರವ ಸ್ಟುಡಿಯೋದಲ್ಲಿ ಅಪ್ಪು ಸಮಾಧಿ ಬಳಿ 6 ತಿಂಗಳ ಕಾರ್ಯ ಮಾಡಿದ್ರು. ಅಶ್ವಿನಿ ಪುನೀತ್ ರಾಜ್ಕುಮಾರ್, ವಿನೋದ್ ರಾಜ್ಕುಮಾರ್, ಗುರು ರಾಘವೇಂದ್ರ ಸೇರಿದಂತೆ ಹಲವರು ಆಗಮಿಸಿದ್ರು. ಇಂದು ರೆಬೆಲ್ ಸ್ಟಾರ್ ದಿವಂಗತ ಅಂಬರೀಶ್ 70ರ ಜನ್ಮ ದಿನಾಚರಣೆ. ಹೀಗಾಗಿ ಕಂಠೀರವ ಸ್ಟುಡಿಯೋದಲ್ಲಿ ಅಂಬರೀಶ್ ಸ್ಮಾರಕಕ್ಕೆ ಪೂಜೆ ಸಲ್ಲಿಸಲಾಯಿತು. ಸ್ಮಾರಕದ ಬಳಿ ಇಷ್ಟದ ತಿನಿಸುಗಳನ್ನಿಟ್ಟು ಪತ್ನಿ ಸುಮಲತಾ, ಪುತ್ರ ಅಭಿಷೇಕ್ ಪೂಜೆ ಸಲ್ಲಿಸಿದ್ರು. ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಮತ್ತಿತರರು ಭಾಗಿಯಾಗಿದ್ದರು. ಕುಂದಾನಗರಿಗೂ ಕಾಲಿಟ್ಟಿದ್ದ ಮಸೀದಿ ಸಮರ. ಬೆಳಗಾವಿಯ ಶಾಹಿ ಮಸೀದಿಯ ಮರ್ಮವೇನು? ಮಸೀದಿ ಸರ್ವೆ ಮಾಡಲು ಕೇಳಿಕೊಂಡಿದ್ಯಾರು? ನೋಡೋಣ ಮಸೀದಿ ಸಮರ ನ್ಯೂಸ್ ಟಾಪ್ 9ನಲ್ಲಿ. ಕಾಶಿಯ ಜ್ಞಾನವಾಪಿ ಮಸೀದಿ, ಮಂಡ್ಯದ ಶ್ರೀರಂಗಪಟ್ಟಣ, ದಕ್ಷಿಣ ಕನ್ನಡದ ಮಳಲಿ ಬೆಳಗಾವಿಗೂ ಮಂದಿರ ವರ್ಸಸ್ ಮಸೀದಿ ವಿವಾದ ಕಾಲಿಟ್ಟಿದೆ. ಬೆಳಗಾವಿಯ ಶಾಹಿ ಮಸೀದಿ ಈ ಹಿಂದೆ ದೇವಸ್ಥಾನವಾಗಿತ್ತು ಅಂತ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಟಿವಿ9ಗೆ ತಿಳಿಸಿದ್ದಾರೆ. ರಾಮದೇವ ಗಲ್ಲಿಯಲ್ಲಿರುವ ಮಸೀದಿ 100ಕ್ಕೆ 100ರಷ್ಟು ಮಂದಿರವಾಗಿತ್ತು. ಸತ್ಯ ಹೊರಗೆ ಬಂದು ನ್ಯಾಯ ಸಿಗುವವರೆಗೂ ಸುಮ್ಮನೆ ಕೂರೋದಿಲ್ಲ ಎಂದು ಅಭಯ್ ಪಾಟೀಲ್ ಹೇಳಿದ್ದಾರೆ. ಸತ್ಯ ಹೊರಗೆ ಬರಬೇಕು ಮತ್ತು ನ್ಯಾಯ ಸಿಗಬೇಕು. ಬೆಳಗಾವಿಯ ರಾಮದೇವ ಗಲ್ಲಿಯಲ್ಲಿರುವ ಶಾಹಿ ಮಸೀದಿಯಲ್ಲಿ ದೇವಸ್ಥಾನದ ಗರ್ಭಗುಡಿಯಲ್ಲಿರುವ ಬಾಗಿಲಿದೆ. ಹೀಗಾಗಿ ಮಸೀದಿ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದೇನೆ ಅಂತ ಬೆಳಗಾವಿಯಲ್ಲಿ ಟಿವಿ9ಗೆ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಹೇಳಿಕೆ ನೀಡಿದ್ದಾರೆ. ದೇವಸ್ಥಾನಗಳಲ್ಲಿ ಬಾಗಿ ಹೋಗಲಿರುವ ಸಣ್ಣ ಬಾಗಿಲು ಮಸೀದಿಯಲ್ಲಿ ಇರೋದಿಲ್ಲ. ಅಲ್ಲದೆ ಒಳಗೆ ದೇವಸ್ಥಾನದಲ್ಲಿ ಇರುವ ಹಾಗೆ ಪಿಲ್ಲರ್ಗಳಿವೆ. ಅಲ್ಲಿ ದೇವಸ್ಥಾನ ಕೆಡವಿ ಮಸೀದಿ ಮಾಡಿದ್ದಾರೆ ಎನ್ನುವ ವಿಚಾರವನ್ನ ನನ್ನ ಗಮನಕ್ಕೆ ತಂದಿದ್ದು ನಾನು ಹೋಗಿ ನೋಡಿದಾಗ ನನಗೂ ಅದೇ ರೀತಿ ಅನಿಸಿದೆ ಅಂತ ಅಭಯ್ ಪಾಟೀಲ್ ಹೇಳಿದ್ದಾರೆ. ಶಾಹಿ ಮಸೀದಿ ಬಗ್ಗೆ ಸರ್ವೆ ಮಾಡುವಂತೆ ಬೆಳಗಾವಿ ಜಿಲ್ಲಾಡಳಿತಕ್ಕೆ ಶಾಸಕ ಅಭಯ್ ಪಾಟೀಲ್ ಒತ್ತಾಯಿಸಿದ್ದಾರೆ. ಮಸೀದಿಯಲ್ಲಿ ದೇವಾಲಯಕ್ಕೆ ಸಂಬಂಧಿಸಿದ ಕುರುಹುಗಳಿವೆ ಅನ್ನೋ ಭಾವನೆ ನಮ್ಮಲ್ಲಿವೆ. ಹೀಗಾಗಿ ಸರ್ವೆ ಮಾಡಿ ದೇವಸ್ಥಾನ ಇತ್ತೋ ಇಲ್ವೋ ಅನ್ನೋದನ್ನ ಜನರ ಗಮನಕ್ಕೆ ತರಬೇಕು. ಮಸೀದಿ ಪಕ್ಕದಲ್ಲಿ ಹನುಮಾನ್ ಮಂದಿರ ಇದೆ. ಹೀಗಾಗಿ ಮಸೀದಿ ಸ್ಥಳದಲ್ಲಿ ಯಾವ ದೇವಸ್ಥಾನ ಇತ್ತು ಅನ್ನೋದರ ಬಗ್ಗೆ ವರದಿ ನೀಡುವಂತೆ ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತೇನೆ ಎಂದು ಅಭಯ್ ಪಾಟೀಲ್ ಹೇಳಿದ್ದಾರೆ.
ಶಾಹಿ ಮಸೀದಿ ಸರ್ವೆ ಬಗ್ಗೆ ನಾಳೆ ಜಿಲ್ಲಾಧಿಕಾರಿ ಭೇಟಿಗೆ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಮುಂದಾಗಿದ್ದಾರೆ. ನಾನೊಬ್ಬನೇ ಜಿಲ್ಲಾಧಿಕಾರಿ ಬಳಿ ಹೋಗಲ್ಲ, ಹಿಂದೂ ಸಂಘಟನೆಗಳ ಪ್ರಮುಖರ ಜೊತೆ ಹೋಗಿ ಮಸೀದಿ ಬಗ್ಗೆ ಗಮನಕ್ಕೆ ತರ್ತೇನೆ, ಸರ್ವೆ ಮಾಡಿ ವರದಿ ಕೊಡಿ ಅಂತ ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತೇನೆ. ಜಿಲ್ಲಾಧಿಕಾರಿ ಭೇಟಿ ಬಳಿಕ ಗಡುವು ನೀಡುವುದರ ಬಗ್ಗೆ ಯೋಚಿಸುತ್ತೇವೆ. ಜಿಲ್ಲಾಡಳಿತ ಸರ್ವೆ ಮಾಡುವುದಿಲ್ಲ ಅಂದ್ರೆ ನಂತರ ನಿರ್ಣಯಗಳು ಏನಾಗುತ್ತೋ ನೋಡೋಣ ಅಂತ ಅಭಯ್ ಪಾಟೀಲ್ ಹೇಳಿದ್ದಾರೆ. ಈ ಸತ್ಯ ಹೊರಗೆ ಬರಬೇಕು ಮತ್ತು ನ್ಯಾಯ ಸಿಗಬೇಕು. ಬೀದರ್ನ ಪೀರ್ ಪಾಷಾ ದರ್ಗಾ ವಿವಾದಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಕ್ಕಿದೆ. ಪೀರ್ ಪಾಷಾ ದರ್ಗಾದಲ್ಲಿ ಮೂಲ ಅನುಭವ ಮಂಟಪ ಇದೆ ಅಂತ ಬೀದರ್ನಲ್ಲಿ ಬಸವ ಕಲ್ಯಾಣ ಶಾಸಕ ಶರಣು ಸಲಗರ ಹೇಳಿದ್ದಾರೆ. ಶೈವ ಪರಂಪರೆ ಕಟ್ಟಡದ ರೂಪದಲ್ಲಿ ಪೀರ್ ಪಾಷಾ ದರ್ಗಾವಿದೆ. ಅನುಭವ ಮಂಟಪವೇ ದರ್ಗಾ ಆಗಿದೆ ಅಂತ ಜನರೇ ಹೇಳ್ತಿದ್ದಾರೆ. ಈ ಜಾಗದಲ್ಲಿ ಅನುಭವ ಮಂಟಪ ಆಗಬೇಕು ಅಂತ ಶರಣು ಸಲಗರ ಒತ್ತಾಯಿಸಿದ್ದಾರೆ. ಕಟ್ಟಡದ ಮಾದರಿಯನ್ನು ನೋಡಿದಾಗ ದರ್ಗಾದಲ್ಲಿ ಅನುಭವ ಮಂಟಪವಿದ್ದ ಬಗ್ಗೆ ಸಾಕ್ಷ್ಯಗಳಿಲ್ಲ ಅಂತ ಬೀದರ್ನಲ್ಲಿ ಅನುಭವ ಮಂಟಪ ಟ್ರಸ್ಟ್ನ ಅಧ್ಯಕ್ಷ ಬಸವಲಿಂಗ ಪಟ್ಟದೇವರು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಜಗಜ್ಯೋತಿ ಬಸವಣ್ಣರ ಬಗ್ಗೆ 10 ಗ್ರಂಥಗಳು ಬಂದಿವೆ. ಆದರೆ ಪೀರ್ ಪಾಷಾ ದರ್ಗಾದಲ್ಲಿ ಅನುಭವ ಮಂಟಪವಿದೆ ಅಂತ ಯಾರೂ ಬರೆದಿಲ್ಲ. ಅನುಭವ ಮಂಟಪ ಸಾಧಾರಣ ಕಟ್ಟಡವಾಗಿರಬಹುದು, ಇತಿಹಾಸಕಾರರು ಸಂಶೋಧನೆ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಎಂದು ಬಸವಲಿಂಗ ಪಟ್ಟದೇವರು ತಿಳಿಸಿದ್ದಾರೆ. ಸಾಧಾರಣ ಕಟ್ಟಡ ಇರಬಹುದೇನೋ. ರಾಜ್ಯದಲ್ಲಿ ಮಸೀದಿ ಮಂದಿರ ದಂಗಲ್ ತೀವ್ರಗೊಂಡಿದ್ದು ಮಳಲಿಯ ದರ್ಗಾ ಬಳಿಕ ಮತ್ತೊಂದು ಫೈಟ್ ಶುರುವಾಗಿದೆ. ರಾಜ್ಯದ ಎಲ್ಲ ಮಸೀದಿ ದರ್ಗಾಗಳ ತನಿಖೆಗೆ ರಾಷ್ಟ್ರೀಯ ಕೇಸರಿ ಒಕ್ಕೂಟ ಸರ್ಕಾರಕ್ಕೆ ಒತ್ತಾಯಿಸಿದೆ. ಮಸೀದಿ ಹಾಗೂ ದರ್ಗಾಗಳಲ್ಲಿ ದೇವಸ್ಥಾನಗಳ ಕುರುಹು ಪತ್ತೆಯಾಗ್ತಿರೋದ್ರಿಂದ ತನಿಖೆಗೆ ಆಗ್ರಹಿಸಲಾಗಿದೆ. ರಾಜ್ಯದಲ್ಲಿ ಎಷ್ಟು ಮಸೀದಿಗಳು ಮತ್ತು ದರ್ಗಾಗಳಿವೆ, ಅದರ ಹಿನ್ನೆಲೆ ಏನು ಅಂತ ಪುರಾತತ್ವ ಇಲಾಖೆ ಸಮೀಕ್ಷೆ ಮಾಡಿ ವರದಿ ನೀಡುವಂತೆ ರಾಷ್ಟ್ರೀಯ ಕೇಸರಿ ಒಕ್ಕೂಟ ಒತ್ತಾಯಿಸಿದೆ. ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ರಾಜ್ಯದ ಹಲವೆಡೆ ಮಸೀದಿಗಳಲ್ಲಿ ದೇಗುಲದ ಕುರುಹು ಪತ್ತೆಯಾಗಿದ್ದು ಮಸೀದಿ ಬಿಟ್ಟುಕೊಡಬೇಕೆಂದು ಹಿಂದೂ ಸಂಘಟನೆಗಳು ಒತ್ತಾಯಿಸುತ್ತಿವೆ. ಈ ಬಗ್ಗೆ ಕಲಬುರಗಿಯಲ್ಲಿ ವಕ್ಫ್ ಬೋರ್ಡ್ ಅಧ್ಯಕ್ಷ ಮೌಲಾನಾ ಶಾಫಿ ಸಾದಿ ಪ್ರತಿಕ್ರಿಯೆ ನೀಡಿದ್ದು, ಭಾರತದ ಸಂಸ್ಕೃತಿ ಗೊತ್ತಿಲ್ಲದವರು ಈ ರೀತಿ ಮಾತನಾಡ್ತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ದರ್ಗಾ ಮಸೀದಿ ಇರುವ ಕಡೆ ಮಠ ಮಂದಿರ ಕುರುಹು ಸಿಗುತ್ತೆ, ಮಠ ಮಂದಿರ ಇರುವ ಕಡೆ ಸೂಫಿಗಳ ಕುರುಹು ಸಿಗುತ್ತೆ ಅಂತ ರಾಜ್ಯ ವಕ್ಫ್ ಮಂಡಳಿ ಅಧ್ಯಕ್ಷ ಮೌಲಾನಾ ಶಾಫಿ ಸಾದಿ ಹೇಳಿದ್ದಾರೆ. ಸೂಫಿ ಸಂತರು ಕೂಡಿ ಬಾಳಿ ಬದುಕಿದ ರಾಜ್ಯ ನಮ್ಮದು. ಇದನ್ನ ಮಟ್ಟ ಹಾಕುವ ಕೆಲಸ ಯಾರು ಮಾಡಬಾರ್ದು, ಯಾವುದೇ ಧರ್ಮ ಸಂಘಟನೆಗಳು ಮಾಡಬಾರ್ದು. ಅದನ್ನ ರಾಜ್ಯದ ಕನ್ನಡಿಗರು ಸಹಿಸೋದಿಲ್ಲ ಎಂದು ಕಲಬುರಗಿಯಲ್ಲಿ ಮೌಲಾನಾ ಶಾಫಿ ಹೇಳಿದ್ದಾರೆ. ಗರ್ಭಿಣಿ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣವಾಯಿತಾ? ಸೌತ್ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಕನ್ನಡಿಗನ ಸಾಧನೆ ಏನು? ಹುಟ್ಟೂರಲ್ಲಿ ಅಂಬಿ ಬರ್ತ್ಡೇ ಸೆಲೆಬ್ರೇಷನ್ ಹೇಗಿತ್ತು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. 2022ರ ಸೌತ್ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದು ಕನ್ನಡಿಗ ಸಾಧನೆ ಮಾಡಿದ್ದಾನೆ. ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕಿನ ಕೊಹಿನೂರು ಗ್ರಾಮದ ಉಮೇಶ್ ಜಮಾದಾರ್ ಎಂಬ ಹುಡುಗ ಚಿನ್ನಕ್ಕೆ ಮುತ್ತಿಟ್ಟಿದ್ದು ಮಲೇಷಿಯಾ ಕುಸ್ತಿಪಟು ವಿರುದ್ಧ 10-0 ಅಂತರದಲ್ಲಿ ಭರ್ಜರಿ ಜಯಗಳಿಸಿದ್ದಾನೆ. 65 ಕೆಜಿ ವಿಭಾಗದಲ್ಲಿ ಭಾರತಕ್ಕೆ ಚಿನ್ನ ತಂದುಕೊಟ್ಟಿದ್ದು ಸದ್ಯ 6 ವರ್ಷಗಳಿಂದ ದಾವಣಗೆರೆ ಕ್ರೀಡಾ ಹಾಸ್ಟೆಲ್ನಲ್ಲಿದ್ದು ಕುಸ್ತಿ ತರಬೇತಿ ಪಡೆಯುತ್ತಿದ್ದಾನೆ. ಸ್ಯಾಂಡಲ್ವುಡ್ ರೆಬಲ್ ಸ್ಟಾರ್ ಅವರ 70ನೇ ಹುಟ್ಟುಹಬ್ಬವನ್ನ ಅವರ ಹುಟ್ಟೂರಾದ ಮಂಡ್ಯ ಜಿಲ್ಲೆ ದೊಡ್ಡರಸಿನಕೆರೆ ಗ್ರಾಮದಲ್ಲಿ ಅದ್ಧೂರಿಯಾಗಿ ಆಚರಿಸಲಾಯಿತು. ಬರ್ತ್ಡೇ ಆಚರಣೆಗಾಗಿ ಅಂಬಿ ಹುಟ್ಟೂರಿಗೆ ತೆರಳಿದ ಸುಮಲತಾ ಅಂಬರೀಶ್ ಮತ್ತು ಅಭಿಷೇಕ್ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ರು. ಅಪ್ಪನ ಬರ್ತ್ಡೇಗೆ ಪುತ್ರ ಅಭಿಷೇಕ್ ಕೇಕ್ ಕತ್ತರಿಸಿ ಹುಟ್ಟೂರಿನ ಅಭಿಮಾನಿಗಳಿಗೆ ತಿನ್ನಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಬಿದುರಾಶ್ವತ್ಥದ ಫ್ರೀಡಂ ಮೆಮೋರಿಯಲ್ ಪಾರ್ಕ್ಗೆ ಬೀಗ ಹಾಕಲಾಗಿದೆ. ವಿವಾದಿತ ಛಾಯಾಚಿತ್ರಗಳಿರೋ ಕಾರಣಕ್ಕೆ ಪಾರ್ಕ್ನ ವೀರಸೌಧಕ್ಕೂ ಆಡಳಿತ ಮಂಡಳಿ ಬೀಗ ಜಡಿದಿದೆ. ಆಜಾದಿ ಕಾ ಅಮೃತ್ ಮಹೋತ್ಸವ ಪ್ರಯುಕ್ತ ಬಜರಂಗ್ ದಳದ ಕಾರ್ಯಕರ್ತರು ಬೆಂಗಳೂರಿನಿಂದ ವಿದುರಾಶ್ವತ್ಥಕ್ಕೆ ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ರು. ಇದರ ಮಧ್ಯೆಯೇ ಬೀಗ ಹಾಕಲಾಗಿದೆ. ಹೀಗಾಗಿ ವೀರಸೌಧ ನೋಡಲು ಬಂದ ಪ್ರವಾಸಿಗರು ವಾಪಸ್ ತೆರಳುವಂತಾಗಿತ್ತು. ಚಿಕ್ಕಮಗಳೂರು ನಗರದ ಬಾರ್ಲೈನ್ ರಸ್ತೆಯಲ್ಲಿರೋ ಹೋಟೆಲ್ ಒಂದರ ಮೇಲೆ ಬಜರಂಗ್ ದಳ ಕಾರ್ಯಕರ್ತರ ದಾಳಿ ಮಾಡಿದ್ದಾರೆ. ಮತಾಂತರ ಮಾಡಲಾಗ್ತಿದೆ ಅಂತ ಆರೋಪಿಸಿ ಅಮಾಯಕರ ಮೇಲೆ ದಾಳಿ ಮಾಡಿದ್ದಾರೆ ಎನ್ನಲಾಗಿದೆ. ಕ್ರಿಶ್ಚಿಯನ್ ಸಮುದಾಯಕ್ಕೆ 50ಕ್ಕೂ ಹೆಚ್ಚು ಜನರನ್ನ ಮತಾಂತರ ಮಾಡಲಾಗ್ತಿದೆ ಅಂತ ದಾಳಿ ಮಾಡಿದ್ದು, ಈ ವೇಳೆ ಸ್ಥಳದಲ್ಲಿದ್ದವರು ಬೆಚ್ಚಿ ಬಿದ್ದಿದ್ರು. ಪ್ರಾರ್ಥನೆ ಮಾಡುತ್ತಿದ್ದವರು ಕಂಗಾಲಾಗಿದ್ರು. ಸ್ಥಳಕ್ಕೆ ಚಿಕ್ಕಮಗಳೂರು ನಗರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಮಂಗಳೂರಿನ ಕಂಕನಾಡಿ ಪೊಲೀಸ್ ಠಾಣೆಯಲ್ಲಿ ಎಸ್ಡಿಪಿಐ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ.
ಎಸ್ಡಿಪಿಐ ಸಮಾವೇಶಕ್ಕೆ ಹೋಗುವಾಗ ಪೊಲೀಸರ ಮೇಲೆ ಕಾರು ಬೈಕ್ ಹತ್ತಿಸಲು ಕಾರ್ಯಕರ್ತರು ಯತ್ನಿಸಿದ್ರಂತೆ. ಕೊಡೆಕಲ್ ಕಣ್ಣೂರು ಬಳಿ ಘಟನೆ ನಡೆದಿದ್ದು ಪೊಲೀಸ್ ಸಿಬ್ಬಂದಿ ಸಂಗನಗೌಡ ಅಪಾಯದಿಂದ ಪಾರಾಗಿದ್ದಾರೆ. ಹೀಗಂತ ಪೊಲೀಸರು ದಾಖಲಿಸಿದ ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ. ಪಠ್ಯ ವಿವಾದದ ಮಧ್ಯೆ ಪ್ರವೇಶಿಸಿದಾರ ಸಿಎಂ ಬೊಮ್ಮಾಯಿ. ಸಿದ್ದರಾಮಯ್ಯ ವಿರುದ್ಧ ಸಚಿವ ಗೋವಿಂದ ಕಾರಜೋಳ ಕಿಡಿಕಾರಿದ್ದು ಹೇಗೆ? ಆರ್ಎಸ್ಎಸ್ ವಿರುದ್ಧ ಸಿದ್ದು ಸಮರ ಮುಂದುವರಿಯುತ್ತಾ? ನೋಡೋಣ ಟಾಪ್ ಫೈಟ್ ನ್ಯೂಸ್ ಟಾಪ್ 9ನಲ್ಲಿ. ಪಠ್ಯ ಪರಿಷ್ಕರಣೆಯ ವಿವಾದ ತಾರಕಕ್ಕೇರುತ್ತಿದ್ದಂತೆ ಶೀಘ್ರವೇ ಸಿಎಂ ಬಸವರಾಜ ಬೊಮ್ಮಾಯಿ ಮಧ್ಯೆ ಪ್ರವೇಶಿಸಬೇಕು ಎಂದು ಸಾಹಿತಿ ಬರಗೂರು ರಾಮಚಂದ್ರಪ್ಪ ಒತ್ತಾಯಿಸಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಸಾಹಿತಿ ಬರಗೂರು, ವಿವಾದ ತಾರಕಕ್ಕೇರುತ್ತಿರುವುದರಿಂದ ಸಿಎಂ ಮಧ್ಯ ಪ್ರವೇಶಿಸಬೇಕು. ಈ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ವಿವಾದಕ್ಕೆ ತೆರೆ ಎಳೆಯಬೇಕಿದೆ ಎಂದು ಬರಗೂರು ರಾಮಚಂದ್ರಪ್ಪ ಅಭಿಪ್ರಾಯಪಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಸಿದ್ದರಾಮಯ್ಯ ವಿರುದ್ಧ ಸಚಿವ ಗೋವಿಂದ ಕಾರಜೋಳ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಮಾತಾಡುವಾಗ ಮಾನಸಿಕ ಸ್ಥಿತಿಗತಿ ಸರಿಯಿರಲ್ಲ. ಆದರೆ ಸಿದ್ದರಾಮಯ್ಯ ಒಂದು ಸತ್ಯವನ್ನ ತಿಳಿದುಕೊಳ್ಳಬೇಕು. ಆರ್ಎಸ್ಎಸ್ ದೇಶಭಕ್ತಿಯನ್ನ ಹೆಚ್ಚಿಸುವ ಕೆಲಸ ಮಾಡ್ತಿದೆ. ಅಂತಹ ಆರ್ಎಸ್ಎಸ್ ಬಗ್ಗೆ ಹಗುರವಾಗಿ ಮಾತನಾಡುವುದು ತರವಲ್ಲ. ನಿಮ್ಮ ಹಗುರ ಹೇಳಿಕೆಗಳು ಕೀಳು ಅಭಿರುಚಿ ತೋರಿಸುತ್ತದೆ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಹಗರ್ನಾಗಿ ಮಾತನಾಡತಕ್ಕಂತದ್ದು ಜಾಸ್ತಿ ಗೊತ್ತು ನನಗೆ ಆರ್ಎಸ್ಎಸ್ ಬಗ್ಗೆ. ಆರ್ಎಸ್ಎಸ್ ವಿರುದ್ಧ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸಮರ ಮುಂದುವರೆಸಿದ್ದಾರೆ. ಆರ್ಎಸ್ಎಸ್ ಮೂಲ ಪ್ರಶ್ನಿಸಿದ ಬಳಿಕ ಪಠ್ಯಕ್ಕೂ ಸಿದ್ದರಾಮಯ್ಯ ಕಿಡಿಕಾರಿದ್ದು, ಪಠ್ಯಪುಸ್ತಕದಲ್ಲಿ ಆರ್ಎಸ್ಎಸ್ ಯಾಕೆಂದು ಪ್ರಶ್ನೆ ಮಾಡಿದ್ದಾರೆ. ಪಠ್ಯದಲ್ಲಿ ಆರ್ಎಸ್ಎಸ್ ಸೇರಿಸಿದ್ದಕ್ಕೆ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಆರ್ಎಸ್ಎಸ್ ಮೂಲವೇನು, ಪಠ್ಯದಲ್ಲಿ ಯಾಕೆಂದು ಪ್ರಶ್ನೆ ಮಾಡಿದ್ದಾರೆ. ಪಠ್ಯಪುಸ್ತಕದಲ್ಲಿ ಹೆಡ್ಗೇವಾರ್ ಬಗ್ಗೆ ಸೇರಿಸಿದ್ದಕ್ಕೆ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ದಾರೆ. ಅಸ್ಪೃಶ್ಯತೆ ಹೋಗಬೇಕು ಅಂತ ಹೋರಾಟ ಮಾಡುವ ಆರ್ಎಸ್ಎಸ್ನವರು ದೇಶಭಕ್ತರೆಂದು ಬಿಜೆಪಿಯವರು ಹೇಳ್ತಾರೆ. ದೇಶಕ್ಕೆ ಸ್ವಯಂ ಸೇವಕರ ಕೊಡುಗೆ ಏನೆಂದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಮನುಷ್ಯರನ್ನ ಪ್ರೀತಿಸುವಂತ ಜ್ಞಾನವನ್ನ ಪಠ್ಯದಲ್ಲಿ ತರಬೇಕು. ಸಂವಿಧಾನಗಳ ಆಶಯಗಳನ್ನು ತಿಳಿದುಕೊಳ್ಳುವ ಶಿಕ್ಷಣ ಬೇಕು. ಹೀಗಿರುವಾಗ ಮತೀಯ ಶಿಕ್ಷಣ, ಹಿಂದುತ್ವದ ಶಿಕ್ಷಣ ಯಾಕೆಂದು ಕಿಡಿಕಾರಿದ್ದು, ಆರ್ಎಸ್ಎಸ್ ಬಗ್ಗೆ ಏತಕ್ಕಾಗಿ ಓದಬೇಕೆಂದು ಪ್ರಶ್ನಿಸಿದ್ದಾರೆ. ಹಿಂದುತ್ವದ ಶಿಕ್ಷಣ ಅಲ್ಲ. ಆರ್ಎಸ್ಎಸ್ ವಿರುದ್ಧ ಗುಡುಗಿದ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಆರ್ಎಸ್ಎಸ್ಗೂ ದೇಶದ ಸ್ವಾತಂತ್ರ್ಯಕ್ಕೂ ಯಾವುದೇ ಸಂಬಂಧವಿಲ್ಲ. ಸ್ವಯಂ ಸೇವಕರು ಯಾರೂ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿಲ್ಲ ಅಂತ ಹೇಳಿದ್ದಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಆರ್ಎಸ್ಎಸ್ನವರು ಹುತಾತ್ಮರಾಗಿಲ್ಲ. ಬಿಜೆಪಿಯವರಿಗಿಂತಲೂ ಆರ್ಎಸ್ಎಸ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನಾನು ದ್ರಾವಿಡರೇ ಇಲ್ಲಿನ ಮೂಲ ನಿವಾಸಿಗಳು. ಆರ್ಯರು, ಮೊಘಲರು ಭಾರತಕ್ಕೆ ವಲಸೆ ಬಂದವರೇ ಅಂತ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ದಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದರಾ? ಆರ್ಎಸ್ಎಸ್ನವರು ಯಾವತ್ತೂ ಪ್ರತಿಕ್ರಿಯೆ ನೀಡಲ್ಲ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿಪಕ್ಷ ನಾಯಕ ಸಿದ್ದರಾಮಯ್ಯಗೆ ತಿರುಗೇಟು ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಮೂಲ ಕೆದಕಿದ್ದ ಸಿದ್ದರಾಮಯ್ಯ, ಆರ್ಎಸ್ಎಸ್ನವರು ಪ್ರತಿಕ್ರಿಯೆ ನೀಡಲಿ ಅಂತ ಹೇಳಿದ್ರು. ಸಿದ್ದರಾಮಯ್ಯ ಹೇಳಿಕೆಗೆ ರಿಯಾಕ್ಟ್ ಮಾಡಿದ ಪ್ರಹ್ಲಾದ್ ಜೋಶಿ, ಆರ್ಎಸ್ಎಸ್ನಿಂದ ಬಂದವರು ನಾವು ಪ್ರತಿಕ್ರಿಯೆ ಕೊಡ್ತೇವೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಮುಸ್ಲಿಂ ತುಷ್ಟೀಕರಣಕ್ಕೋಸ್ಕರ ಸಿದ್ದು ಹಾಗೆ ಮಾತನಾಡ್ತಾರೆ. ಇಟಲಿ ನಾಯಕರಿಗೆ ಹತ್ತಿರವಾಗಲು ಆ ರೀತಿ ಹೇಳಿಕೆ ನೀಡುತ್ತಿದ್ದಾರೆ. ಇನ್ಮೇಲೆ ನಾನು ಸಿದ್ದರಾಮಯ್ಯ ಹೇಳಿಕೆ ಪ್ರತಿಕ್ರಿಯೆ ನೀಡಬಾರದೆಂದು ತೀರ್ಮಾನಿಸಿದ್ದೇನೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಇವತ್ತು ಆರ್ಎಸ್ಎಸ್ ಟೀಕೆ ಮಾಡ್ತಾರೆ. ನಕಲಿ ಕಾಂಗ್ರೆಸ್ನಲ್ಲಿಗೂ ಒರಿಜಿನಲ್ ಕಾಂಗ್ರೆಸ್. ಸಿದ್ದರಾಮಯ್ಯ ಡುಪ್ಲಿಕೇಟ್ ಕಾಂಗ್ರೆಸ್ನ ನಕಲಿ ಲೀಡರ್ ಅಂತ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ನಾವ್ಯಾರು ಕೇವಲ ಬಿಜೆಪಿಯವರೇ ಹಿಂದೂಗಳೆಂದು ಹೇಳಿಲ್ಲ. ಸದ್ಯ ಸಿದ್ದರಾಮಯ್ಯ ಹಿಂದೂ ಅಂತ ಹೇಳ್ತಿದ್ದಾರೆ. ಅದು ಸಂತೋಷ ವಿಚಾರ. ಈ ಹಿಂದೆ ಸಿದ್ದರಾಮಯ್ಯ ನಾವು ಹಿಂದೂಗಳೇ ಅಲ್ಲ ಅಂತ ಹೇಳ್ತಿದ್ರು. ಆರ್ಎಸ್ಎಸ್ ಬಗ್ಗೆ ಸಿದ್ದರಾಮಯ್ಯನವರಿಗೆ ಎಲ್ಲ ಗೊತ್ತಿದೆ. ಸುಮ್ಮನೆ ಗಂಜಿ ಕೇಂದ್ರದ ಆಸೆಗಾಗಿ ಆರ್ಎಸ್ಎಸ್ ಬಗ್ಗೆ ಮಾತನಾಡ್ತಾರೆ. ಅವರ ನಾಯಕರ ಮೂಲವನ್ನ ಸಿದ್ದರಾಮಯ್ಯ ಮೊದಲು ತಿಳಿದುಕೊಳ್ಳಲಿ ಅಂತ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ಪುನರ್ವಸತಿಗಾಗಿ ಗಂಜಿ ಕೇಂದ್ರವನ್ನು ಹುಡುಕೊಂಡು ಹೊಂಟಾರೆ. ಆರ್ಎಸ್ಎಸ್ ಮೂಲ ಕೆದಕಿದ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ಕೇಸರಿ ಪಡಿ ಆಕ್ರೋಶ ಹೊರ ಹಾಕುತ್ತಲೇ ಇದೆ. ಸಿದ್ದರಾಮಯ್ಯಗೆ ಆರ್ಎಸ್ಎಸ್ ಬಗೆಗಿನ ಪುಸ್ತಕ ಕಳುಹಿಸುತ್ತೇನೆ, ಅದನ್ನು ಓದಿದ ನಂತರ ಆರ್ಎಸ್ಎಸ್ ಏನೆಂಬುದು ಅರ್ಥವಾಗುತ್ತದೆ ಅಂತ ಮೈಸೂರಿನಲ್ಲಿ ಸಚಿವ ಎಸ್ಟಿ ಸೋಮಶೇಖರ್ ಹೇಳಿದ್ದಾರೆ. ಅಲ್ಲದೆ ಅವರು ಆರ್ಎಸ್ಎಸ್ ಕಚೇರಿಗೆ ಬರುವುದಾದರೆ ಕರೆದೊಯ್ದು ತೋರಿಸುತ್ತೇನೆ. ಸಿದ್ದರಾಮಯ್ಯಗೆ ಆರ್ಎಸ್ಎಸ್ ಬಗ್ಗೆ 1% ಸಹ ಏನು ಗೊತ್ತಿಲ್ಲ ಎಂದು ಸಚಿವ ಎಸ್ಟಿ ಸೋಮಶೇಖರ್ ಹೇಳಿದ್ದಾರೆ. ಆರ್ಎಸ್ಎಸ್ ಕಚೇರಿಗೆ ಕರ್ಕೊಂಡು ಇತ್ತೀಚೆಗೆ ಅವರು ಮಾತನಾಡತಕ್ಕಂಥದ್ದು. ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ಸಚಿವ ಎಸ್ಟಿ ಸೋಮಶೇಖರ್ ವಾಗ್ದಾಳಿ ನಡೆಸಿದ್ದು, ಸಿದ್ದರಾಮಯ್ಯ ಹೇಳಿಕೆಯನ್ನು ಯಾರೂ ಗಂಭೀರವಾಗಿ ಪರಿಗಣಿಸಬೇಡಿ. ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಹೇಳಿಕೆಗೆ ಕಿಮ್ಮತ್ತು ಇಲ್ಲ ಅಂತ ಹೇಳಿದ್ದಾರೆ. ಮೊದಲು ಸಿದ್ದರಾಮಯ್ಯ ಅವರ ಮಾತು ಮತ್ತು ಭಾಷಣವನ್ನು ಎಲ್ಲರೂ ಕೇಳ್ತಿದ್ರು. ಇತ್ತೀಚೆಗೆ ಅವರ ಮಾತಿನಲ್ಲಿ ತೂಕವಿಲ್ಲ, ನಾವು ಗಂಭೀರವಾಗಿ ಪರಿಗಣಿಸಿಲ್ಲ ಎಂದು
ಸಿದ್ದರಾಮಯ್ಯಗೆ ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ತಿರುಗೇಟು ನೀಡಿದ್ದಾರೆ. ಅವ್ರ ಪಕ್ಷದಲ್ಲೇ ಯಾರು ಕೇಳೋರಿಲ್ಲ. ಕೊಹ್ಲಿಗೆ ಬಿಡುವು ತೆಗೆದುಕೊಳ್ಳಲು ಹೇಳಿದ್ಯಾರು? ಅಭಿಮಾನಿಗಳಿಗೆ ಕೊಹ್ಲಿ ನೀಡಿದ ಭಾವನಾತ್ಮಕ ಸಂದೇಶವೇನು? ಇಂದಿನ ಫೈನಲ್ ಪಂದ್ಯ ವೀಕ್ಷಿಸಲು ಯಾರೆಲ್ಲ ಬರ್ತಿದ್ದಾರೆ ನೋಡೋಣ ಕ್ರೀಡೆ ಮತ್ತು ಸಿನಿಮಾ ಟಾಪ್ 9ನಲ್ಲಿ. ಆರ್ಸಿಬಿ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಕ್ರಿಕೆಟ್ನಿಂದ ಕೊಂಚ ಕಾಲ ಬಿಡುವು ತೆಗೆದುಕೊಳ್ಳುವಂತೆ ಆಸ್ಟ್ರೇಲಿಯಾದ ಮಾಜಿ ವೇಗಿ ಬ್ರೆಟ್ ಲೀ ಸಲಹೆ ನೀಡಿದ್ದಾರೆ. ಈ ಐಪಿಎಲ್ನಲ್ಲಿ ಕೊಹ್ಲಿ ಕಳಪೆ ಫಾರ್ಮ್ನಿಂದ ಬಳಲಿದ್ರು. ಹೀಗಾಗಿ ಕೊಹ್ಲಿ ಬ್ರೇಕ್ ತೆಗೆದುಕೊಂಡು ಹೊಸ ಮನಸ್ಥಿತಿಯಿಂದ ಮೈದಾನಕ್ಕಿಳಿಯಲಿ ಅಂತ ಬ್ರೆಟ್ ಲೀ ಸೂಚಿಸಿದ್ದಾರೆ. ಐಪಿಎಲ್ 2ನೇ ಕ್ವಾಲಿಫೈಯರ್ನಲ್ಲಿ ರಾಜಸ್ಥಾನ ವಿರುದ್ಧ ಆರ್ಸಿಬಿ ಸೋತ ಬಳಿಕ ವಿರಾಟ್ ಕೊಹ್ಲಿ ಅಭಿಮಾನಿಗಳಿಗೆ ಭಾವನಾತ್ಮಕ ಸಂದೇಶ ಬರೆದಿದ್ದಾರೆ. ಕೆಲವು ಬಾರಿ ನೀವು ಗೆಲ್ತೀರಿ, ಕೆಲವು ಬಾರಿ ಇಲ್ಲ, ಆದರೆ 12 ಮಂದಿಯ ಈ ಸೇನೆ ನಿಮ್ಮ ಬೆಂಬಲದಿಂದಾಗಿ ಮಿಂಚಿದೆ. ಅಭಿಮಾನಿಗಳೇ, ನಿಮ್ಮಿಂದಲೇ ಕ್ರಿಕೆಟ್ ವಿಶೇಷ ಅನಿಸಿದೆ ಅಂತ ಕಿಂಗ್ ಕೊಹ್ಲಿ ಟ್ವಿಟರ್ನಲ್ಲಿ ಬರೆದುಕೊಂಡಿದ್ದಾರೆ. ರಾಜಸ್ಥಾನ ರಾಯಲ್ಸ್ ಮತ್ತು ಗುಜರಾತ್ ಟೈಟಾನ್ಸ್ ವಿರುದ್ಧದ ಪಂದ್ಯದ ವೇಳೆ ರಾಜಸ್ಥಾನ್ನ ವಿಶೇಷ ಅತಿಥಿಗಳು ಉಪಸ್ಥಿತರಿರಲಿದ್ದಾರೆ. 2022ರ ಐಪಿಎಲ್ ಫೈನಲ್ ವೀಕ್ಷಿಸಲು 2008ರ ಸೀಸನ್ನ ಚಾಂಪಿಯನ್ಸ್ ತಂಡದಲ್ಲಿ ರಾಜಸ್ಥಾನ್ ಪರ ಆಡಿದ ಆಟಗಾರರು ಬರಲಿದ್ದಾರೆ. ಆಹ್ವಾನಿತರಲ್ಲಿ ಮುನಾಫ್ ಪಟೇಲ್, ಯೂಸಫ್ ಪಠಾಣ್, ಸ್ವಪ್ನಿಲ್ ಅಸ್ನೋಡ್ಕರ್, ದಿನೇಶ್ ಸಾಲುಂಕೆ, ಸಿದ್ಧಾರ್ಥ್ ತ್ರಿವೇದಿ ಮತ್ತು ರವೀಂದ್ರ ಜಡೇಜಾ ಇರಲಿದ್ದಾರೆ. ಈ ಐಪಿಎಲ್ ಸೀಸನ್ನ ಉದ್ದಕ್ಕೂ ರಾಜಸ್ಥಾನ್ನ ಜೋಸ್ ಬಟ್ಲರ್ ಬ್ಯಾಟಿಂಗ್ನಲ್ಲಿ ಅಬ್ಬರಿಸಿದ್ದಾರೆ. ಬಟ್ಲರ್ ಬ್ಯಾಟಿಂಗ್ ಅನ್ನ ಆರ್ಆರ್ ಕೋಚ್ ಕುಮಾರ್ ಸಂಗಕ್ಕರ್ ಕೊಂಡಾಡಿದ್ದಾರೆ. ಐಪಿಎಲ್ ಇತಿಹಾಸದಲ್ಲೇ ಇಷ್ಟು ಉತ್ತಮ ಬ್ಯಾಟಿಂಗ್ ಮಾಡಿದವರನ್ನ ನಾನು ನೋಡಿಲ್ಲ ಅಂತ ಸಂಗಕ್ಕರ್ ತಿಳಿಸಿದ್ದಾರೆ. ಐಪಿಎಲ್ 2ನೇ ಕ್ವಾಲಿಫೈಯರ್ನಲ್ಲಿ ರಾಜಸ್ಥಾನ ವಿರುದ್ಧ ಆರ್ಸಿಬಿ ಪೇರಿಸಿದ 157 ರನ್ ಉತ್ತಮ ಟೋಟಲ್ ಏನೂ ಆಗಿರಲಿಲ್ಲ ಅಂತ ಕ್ರಿಕೆಟ್ ದಂತಕಥೆ ಸಚಿನ್ ತೆಂಡೂಲ್ಕರ್ ತಿಳಿಸಿದ್ದಾರೆ. ಆರ್ಆರ್ ಬೌಲರ್ಗಳು ಆರ್ಸಿಬಿ ಬ್ಯಾಟ್ಸ್ಮನ್ಗಳನ್ನ ಹೆಚ್ಚು ರನ್ ಕಲೆ ಹಾಕದಂತೆ ತಡೆದ್ರು, ಒತ್ತಡ ಹೇರಿದ್ರು ಅಂತ ಸಚಿನ್ ರಾಜಸ್ಥಾನ್ ಬೌಲರ್ಗಳನ್ನ ಶ್ಲಾಘಿಸಿದ್ದಾರೆ.